ನಮಸ್ಕಾರ ಸ್ನೇಹಿತರೆ, ಜಾಬ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ಫ್ಲಿಪ್ಕಾರ್ಟ್ ಕಸ್ಟಮರ್ ಸಪೋರ್ಟ್ ವಾಯ್ಸ್ ಪ್ರಾಸೆಸ್ ಹುದ್ದೆಗೆ ನೇಮಕಾತಿ ನಡೆಯುತ್ತಿದೆ. ಈ ಜಾಬ್ ಪೋಸ್ಟಿಂಗ್ ಅನ್ನು ಕ್ರಿಯೇಟಿವ್ ಹ್ಯಾಂಡ್ಸ್ ಪ್ರಕಟಿಸಿದೆ. ಈ ಹುದ್ದೆಗೆ ಫ್ರೆಷರ್ಸ್ ಹಾಗೂ ಅನುಭವ ಹೊಂದಿರುವ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿ ಸಲ್ಲಿಸಬಹುದು. ಎಕ್ಸ್ಪೀರಿಯನ್ಸ್ 0 ರಿಂದ 5 ವರ್ಷಗಳವರೆಗೆ ಇರುವ ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ ಎಂದು ಇಲ್ಲಿ ತಿಳಿಸಲಾಗಿದೆ. ಸ್ಯಾಲರಿ ಬಗ್ಗೆ ಮಾತನಾಡಿದರೆ, ವರ್ಷಕ್ಕೆ 2.25 ಭಾಗ ರೂಪೀಸ್ ಲಕ್ಷದಿಂದ 4 ರೂಪೀಸ್ ಲಕ್ಷದವರೆಗೆ ಪ್ಯಾಕೇಜ್ ನೀಡಲಾಗುತ್ತದೆ ಎಂದು ಜಾಬ್ ಪೋಸ್ಟಿಂಗ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಹುದ್ದೆಯ ಕೆಲಸದ ಸ್ಥಳಗಳಾಗಿ ಬೆಂಗಳೂರು, ಹೈದರಾಬಾದ್ ಹಾಗೂ ಚೆನ್ನೈ ನಗರಗಳನ್ನು ನೀಡಲಾಗಿದೆ. ಇನ್ನೊಂದು ಪ್ರಮುಖ ವಿಷಯ ಎಂದರೆ, ಈ ಜಾಬ್ ಪೋಸ್ಟಿಂಗ್ ಅನ್ನು 4 ದಿನಗಳ ಹಿಂದೆ ಪ್ರಕಟಿಸಲಾಗಿದ್ದು, ಒಟ್ಟು 100 ಓಪನಿಂಗ್ಸ್ ಲಭ್ಯವಿವೆ. ಈಗಾಗಲೇ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಆದ್ದರಿಂದ ಆಸಕ್ತಿ ಇರುವವರು ಸಾಧ್ಯವಾದಷ್ಟು ಬೇಗ ಅರ್ಜಿ ಸಲ್ಲಿಸುವುದು ಉತ್ತಮ. ಮುಂದಿನ ಭಾಗದಲ್ಲಿ ಈ ಕಸ್ಟಮರ್ ಸಪೋರ್ಟ್ ಹುದ್ದೆಯಲ್ಲಿ ಯಾವ ರೀತಿಯ ಕೆಲಸ ಮಾಡಬೇಕು, ಯಾರು ಅರ್ಜಿ ಸಲ್ಲಿಸಬಹುದು ಹಾಗೂ ಕಂಪನಿಯು ಯಾವ ಸ್ಕಿಲ್ಸ್ ಅನ್ನು ಕೇಳಿದೆ ಎಂಬುದನ್ನು ವಿವರವಾಗಿ ನೋಡೋಣ. ಈಗ ಈ ಹುದ್ದೆಯ ಪ್ರಮುಖ ಹೈಲೈಟ್ಸ್ ಬಗ್ಗೆ ನೋಡೋಣ. ಈ ಕಸ್ಟಮರ್ ಸಪೋರ್ಟ್ ಹುದ್ದೆಗೆ ಗ್ರಾಜ್ಯುಯೇಟ್ ಅಥವಾ ಅಂಡರ್ ಗ್ರಾಜ್ಯುಯೇಟ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಎಂದು ಇಲ್ಲಿ ತಿಳಿಸಲಾಗಿದೆ. ಆದರೆ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹಾಗೂ ಬೇಸಿಕ್ ಕಂಪ್ಯೂಟರ್ ನೇವಿಗೇಷನ್ ಸ್ಕಿಲ್ಸ್ ಹೊಂದಿರುವುದು ಅಗತ್ಯವಾಗಿದೆ. ಈ ಹುದ್ದೆಯಲ್ಲಿ ನಿಮ್ಮ ಮುಖ್ಯ ಜವಾಬ್ದಾರಿ ಗ್ರಾಹಕರ ಪ್ರಶ್ನೆಗಳು ಮತ್ತು ಸಮಸ್ಯೆಗಳಿಗೆ ಕಾಲ್ ಹಾಗೂ ಚಾಟ್ ಮೂಲಕ ಪರಿಹಾರ ನೀಡುವುದಾಗಿದೆ. ಜೊತೆಗೆ ಪ್ರೀಮಿಯಂ ಕಸ್ಟಮರ್ಸ್ ಜೊತೆಯಲ್ಲೂ ವೃತ್ತಿಪರವಾಗಿ ಮಾತನಾಡುವ ಜವಾಬ್ದಾರಿ ಇರುತ್ತದೆ. ಕಂಪನಿಯ ಅಗತ್ಯಕ್ಕೆ ಅನುಗುಣವಾಗಿ 24/7 ಫ್ಲೆಕ್ಸಿಬಲ್ ಶಿಫ್ಟ್ಸ್ಗಳಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರಬೇಕು ಎಂದು ಜಾಬ್ ಹೈಲೈಟ್ಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸ್ಯಾಲರಿ ಬಗ್ಗೆ ನೋಡಿದರೆ, ತಿಂಗಳಿಗೆ ಸುಮಾರು 30,000 ರೂಪೀಸ್ವರೆಗೆ ಸಂಬಳ ಹಾಗೂ ಅದರ ಜೊತೆಗೆ ಇನ್ಸೆಂಟಿವ್ಸ್ ಕೂಡ ದೊರೆಯಬಹುದು ಎಂದು ಇಲ್ಲಿ ತಿಳಿಸಲಾಗಿದೆ. ಈಗ ಈ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅಥವಾ ಕ್ಸೆ ಹುದ್ದೆಯ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ನೋಡೋಣ. ಈ ಹುದ್ದೆಯಲ್ಲಿ ನಿಮ್ಮ ಪ್ರಮುಖ ಜವಾಬ್ದಾರಿ ಗ್ರಾಹಕರ ಪ್ರಶ್ನೆಗಳು ಹಾಗೂ ಸಮಸ್ಯೆಗಳಿಗೆ ಕಾಲ್ ಮತ್ತು ಚಾಟ್ ಮೂಲಕ ಸಹಾಯ ಮಾಡುವುದು. ಗ್ರಾಹಕರಿಗೆ ಸರಿಯಾದ ಮಾಹಿತಿ ನೀಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ಅದರ ಜೊತೆಗೆ ಉತ್ತಮ ಕಂಪ್ಯೂಟರ್ ನೇವಿಗೇಷನ್ ಸ್ಕಿಲ್ಸ್ ಇರಬೇಕು. ಅಂದರೆ ಕಂಪ್ಯೂಟರ್ನಲ್ಲಿ ವಿವಿಧ ಅಪ್ಲಿಕೇಶನ್ಸ್ ಹಾಗೂ ಸಿಸ್ಟಮ್ಸ್ ಅನ್ನು ಸುಲಭವಾಗಿ ಬಳಸುವ ಸಾಮರ್ಥ್ಯ ಅಗತ್ಯವಾಗಿದೆ. ಈ ಹುದ್ದೆಯಲ್ಲಿ ಪ್ರೀಮಿಯಂ ಕಸ್ಟಮರ್ಸ್ ಜೊತೆಯಲ್ಲಿಯೂ ಮಾತನಾಡಬೇಕಾಗಬಹುದು. ಆದ್ದರಿಂದ ವೃತ್ತಿಪರವಾಗಿ ಹಾಗೂ ವಿನಯದಿಂದ ಗ್ರಾಹಕರೊಂದಿಗೆ ಸಂವಹನ ನಡೆಸುವ ಕೌಶಲ್ಯ ಬಹಳ ಮುಖ್ಯವಾಗಿದೆ. ಕಂಪನಿಯು ಇಮಿಡಿಯೇಟ್ ಜಾಯ್ನಿಂಗ್ ಇರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುತ್ತಿದೆ. ಇಂಟರ್ವ್ಯೂ ಪ್ರಕ್ರಿಯೆಯು ವರ್ಚುವಲ್ ಆಗಿರುತ್ತದೆ ಎಂದು ಇಲ್ಲಿ ಉಲ್ಲೇಖಿಸಲಾಗಿದೆ. ಪುರುಷ ಮತ್ತು ಮಹಿಳೆ ಇಬ್ಬರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಫ್ರೆಷರ್ಸ್ ಕೂಡ ಅರ್ಜಿ ಹಾಕಬಹುದು. ಜೊತೆಗೆ ಗ್ರಾಜ್ಯುಯೇಟ್ ಹಾಗೂ ಅಂಡರ್ ಗ್ರಾಜ್ಯುಯೇಟ್ ಅಭ್ಯರ್ಥಿಗಳು ಕೂಡ ಅರ್ಹರಾಗಿದ್ದಾರೆ ಎಂದು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ತಿಳಿಸಲಾಗಿದೆ. ಸ್ಯಾಲರಿ ಬಗ್ಗೆ ಮಾತನಾಡಿದರೆ, ತಿಂಗಳಿಗೆ 30,000 ರೂಪೀಸ್ವರೆಗೆ ಸಂಬಳ ಹಾಗೂ ಇನ್ಸೆಂಟಿವ್ಸ್ ದೊರೆಯುವ ಸಾಧ್ಯತೆ ಇದೆ ಎಂದು ಇಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಅಭ್ಯರ್ಥಿಗಳು 24/7 ಫ್ಲೆಕ್ಸಿಬಲ್ ಶಿಫ್ಟ್ಸ್ಗಳಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮುಂದಿನ ಭಾಗದಲ್ಲಿ ಈ ಹುದ್ದೆಯ ರೋಲ್, ಡಿಪಾರ್ಟ್ಮೆಂಟ್, ಎಂಪ್ಲಾಯ್ಮೆಂಟ್ ಟೈಪ್ ಹಾಗೂ ಇತರ ಪ್ರಮುಖ ಮಾಹಿತಿಗಳನ್ನು ನೋಡೋಣ. ಈಗ ಈ ಹುದ್ದೆಯ ರೋಲ್ ಹಾಗೂ ಅಭ್ಯರ್ಥಿಗಳಿಗೆ ಬೇಕಾಗಿರುವ ಪ್ರಮುಖ ಸ್ಕಿಲ್ಸ್ ಬಗ್ಗೆ ನೋಡೋಣ. ಈ ಹುದ್ದೆಯ ರೋಲ್ ಕಸ್ಟಮರ್ ಸಕ್ಸೆಸ್ ಸರ್ವೈಸ್ ಆಪರೇಷನ್ಸ್ ವಿಭಾಗಕ್ಕೆ ಸೇರಿದ್ದು ಇಂಡಸ್ಟ್ರಿ ಟೈಪ್ PAM ಅಥವಾ BPO ಆಗಿದೆ. ಅಂದರೆ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದು ಮತ್ತು ಅವರ ಪ್ರಶ್ನೆಗಳಿಗೆ ಪರಿಹಾರ ನೀಡುವುದು ಈ ಹುದ್ದೆಯ ಪ್ರಮುಖ ಜವಾಬ್ದಾರಿಯಾಗಿರುತ್ತದೆ. ಡಿಪಾರ್ಟ್ಮೆಂಟ್ ಕೂಡ ಕಸ್ಟಮರ್ ಸಕ್ಸೆಸ್ ಸರ್ವೈಸ್ ಆಪರೇಷನ್ಸ್ ಆಗಿದ್ದು, ಇದು ಫುಲ್ ಟೈಮ್ ಪರ್ಮನೆಂಟ್ ಉದ್ಯೋಗವಾಗಿದೆ. ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳು ಶಾಶ್ವತ ಉದ್ಯೋಗಿಯಾಗಿ ಕೆಲಸ ಮಾಡುವ ಅವಕಾಶ ಪಡೆಯಬಹುದು. ಎಡ್ಯುಕೇಷನ್ ಬಗ್ಗೆ ಮಾತನಾಡಿದರೆ, ಇಲ್ಲಿ ಗ್ರಾಜ್ಯುಯೇಷನ್ ನಾಟ್ ರಿಕ್ವೈರ್ಡ್ ಎಂದು ಉಲ್ಲೇಖಿಸಲಾಗಿದೆ. ಅಂದರೆ ಈ ಹುದ್ದೆಗೆ ಪದವಿ ಕಡ್ಡಾಯವಿಲ್ಲ ಎಂದು ಜಾಬ್ ಪೋಸ್ಟಿಂಗ್ನಲ್ಲಿ ತಿಳಿಸಲಾಗಿದೆ. ಇದೀಗ ಕಂಪನಿಯು ಕೇಳಿರುವ ಪ್ರಮುಖ ಸ್ಕಿಲ್ಸ್ ಬಗ್ಗೆ ನೋಡೋಣ. ಅಭ್ಯರ್ಥಿಗಳಿಗೆ BPO ಅಥವಾ ವಾಯ್ಸ್ ಪ್ರಾಸೆಸ್ ಬಗ್ಗೆ ಮೂಲಭೂತ ತಿಳುವಳಿಕೆ ಇದ್ದರೆ ಉತ್ತಮ. ಕಸ್ಟಮರ್ ಸಪೋರ್ಟ್, ಇನ್ಬೌಂಡ್ ಪ್ರಾಸೆಸ್, ಔಟ್ಬೌಂಡ್ ಪ್ರಾಸೆಸ್, ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಅಥವಾ BPO ಕ್ಷೇತ್ರದಲ್ಲಿ ಆಸಕ್ತಿ ಇರುವವರಿಗೆ ಈ ಹುದ್ದೆ ಸೂಕ್ತವಾಗಿರಬಹುದು. ಅದರ ಜೊತೆಗೆ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ಸ್, ಇಂಗ್ಲಿಷ್ನಲ್ಲಿ ಮಾತನಾಡುವ ಸಾಮರ್ಥ್ಯ, ಟೆಲಿಕಾಲಿಂಗ್ ಹಾಗೂ ಕಸ್ಟಮರ್ ಕೇರ್ ಸ್ಕಿಲ್ಸ್ ಇದ್ದರೆ ಈ ಹುದ್ದೆಯಲ್ಲಿ ಕೆಲಸ ಮಾಡಲು ಸಹಾಯವಾಗುತ್ತದೆ. ಒಟ್ಟಾರೆ ಕಸ್ಟಮರ್ ಸಪೋರ್ಟ್ ಕ್ಷೇತ್ರದಲ್ಲಿ ಕೆರಿಯರ್ ಆರಂಭಿಸಲು ಬಯಸುವ ಫ್ರೆಷರ್ಸ್ ಹಾಗೂ ಆಸಕ್ತಿ ಇರುವ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶವಾಗಬಹುದು. ಈ ಉದ್ಯೋಗದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಜಾಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಜಾಬ್ ಡೀಟೇಲ್ಸ್ ಅನ್ನು ಮತ್ತೊಮ್ಮೆ ಸಂಪೂರ್ಣವಾಗಿ ಓದಿ ಹಾಗೂ ಈ ಹುದ್ದೆಗೆ ಬೇಕಾಗಿರುವ ಸ್ಕಿಲ್ಸ್ ಮತ್ತು ಎಲಿಜಿಬಿಲಿಟಿಗೆ ಅನುಗುಣವಾಗಿ ನಿಮ್ಮ ರೆಸ್ಯೂಮ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಿ.
ನಂತರ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತದೆ. ಈ ಉದ್ಯೋಗದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಜಾಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಜಾಬ್ ಡೀಟೇಲ್ಸ್ ಅನ್ನು ಮತ್ತೊಮ್ಮೆ ಸಂಪೂರ್ಣವಾಗಿ ಓದಿ ಹಾಗೂ ಈ ಹುದ್ದೆಗೆ ಬೇಕಾಗಿರುವ ಸ್ಕಿಲ್ಸ್ ಮತ್ತು ಎಲಿಜಿಬಿಲಿಟಿಗೆ ಅನುಗುಣವಾಗಿ ನಿಮ್ಮ ರೆಸ್ಯೂಮ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಿ. ನಂತರ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತದೆ. ಸ್ನೇಹಿತರೆ, ಈ ಉದ್ಯೋಗದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಈ ಉದ್ಯೋಗದಲ್ಲಿ ಆಸಕ್ತಿ ಇರುವ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಪ್ರತಿದಿನ ಇಂತಹ ಹೊಸ ಪ್ರೈವೇಟ್ ಜಾಬ್ಸ್, ಗವರ್ನ್ಮೆಂಟ್ ಜಾಬ್ಸ್, ವರ್ಕ್ ಫ್ರಮ್ ಹೋಮ್ ಜಾಬ್ಸ್, ಫ್ರೆಷರ್ಸ್ ಜಾಬ್ಸ್ ಹಾಗೂ ಕೆರಿಯರ್ ಗೈಡೆನ್ಸ್ ಮಾಹಿತಿಯನ್ನು ಕನ್ನಡದಲ್ಲಿ ಪಡೆಯಲು ನಮ್ಮ ಜಾಬ್ ಗುರು ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಉದ್ಯೋಗ ಹುಡುಕಾಟ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ಮತ್ತೆ ಮುಂದಿನ ಹೊಸ ಜಾಬ್ ಅಪ್ಡೇಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.